ಹಾಯ್ ಗಾಯ್ಸ್, ಹೇಗಿದ್ದೀರಾ? ಭಾರಿ ದಿವಸದಿಂದ ವಿಡಿಯೋಗಳು ಹಾಕಿಲ್ಲ ನೋಡಿ. ಇವತ್ತು ಹಾಕ್ತಿದ್ದೀನಿ. ಹೊಸಿ ಆಳು ಮೂಳು ತೊಂದರೆಗಳಿತ್ತು. ಇವತ್ತು ತಲೆಕಾಲು ಮಾಂಸ ಮಾಡ್ತಾ ಇದ್ದೀನಿ. ಅದು ಯಾವುದು ಗೊತ್ತಾ? ಮನ್ಸರದಲ್ಲ, ತಲೆಕಾಲು ಮೇಕೆದು. ನೀಟಾಗಿ ತೊಳ್ಕೊಳ್ಳಿ. ಆದರೆ ಅದರಲ್ಲಿ ಹುಳ ಇರುತ್ತೆ, ನೋಡ್ಕೊಂಡು ತೊಳ್ಕೊಳ್ಳಿ. ಪ್ರತಿಯೊಂದು ತಲೆಯಲ್ಲೂ ಬರುತ್ತೆ ಹುಳ. ನಮ್ಮ ತಲೆಯಲ್ಲೂ ಇರುತ್ತೆ, ನಿಮ್ಮ ತಲೆಯಲ್ಲೂ ಇರುತ್ತೆ ಹುಳ. ಆದರೆ ಈ ತಲೆಯಲ್ಲಿ ಇರುತ್ತೆ. ನಮ್ಮ ಮಕ್ಕಳು ಕೇಳಿದ್ರು, ಅದಕ್ಕೆ ಹೊಸಿ ಸೇರ್ವ ಮಾಡ್ತಾಯಿದ್ದೀನಿ ನೋಡಿ. ಇದು ಸೇರ್ವಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ನಮಗೆ ಎಷ್ಟು ಬೇಕಷ್ಟು, ಈರುಳ್ಳಿ ಒಂದು 2ರಿಂದ 3. ನಾನು ನಾರ್ಮಲಾಗಿ ದಪ್ಪ ಈರುಳ್ಳಿ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ ಲವಂಗ ಪೌಡ್ರು. ಇದನ್ನು ರುಬ್ಕೊಂಡು ಬನ್ನಿ. ನಾನು ತೊಳೆದು ಅದು ಡ್ರೈಗೆ ಇಟ್ಟಿದ್ದೀನಿ. ಈಗ ಅದು ಹಾಕಿ ಒಂದು 5-8 ಕೂಗಿಸ್ಕೊಳ್ಳಿ. ಚೆನ್ನಾಗಿ ರಸ ಬಿಟ್ಟಿರುತ್ತೆ. ಅದ್ರಕ್ಕೆ ಎಷ್ಟು ಬೇಕಷ್ಟು ರುಚಿ ಸಾಕು. ಎಷ್ಟು ಹೇಳಿ ಅಲ್ಲೇ. ಈಗ ಅದು ಕೂಗೋ ಗಂಟ ಮಸಾಲೆ ರುಬ್ಕೊಳ್ಳೋಣ. ಕಾಯಿ, ಟೊಮೊಟೊ ಒಂದೇ ಸಾಕು. ಟೊಮೊಟೊ ಆಮೇಲೆ ಸಾಂಬಾರು ಟೇಸ್ಟ್ ಬರೋಲ್ಲ. ಆಮೇಲೆ ಮಾಂಸ ಸಾರು ಹುಡಿ ಇರುತ್ತಲ್ಲ, ಖಾರ ಪುಡಿ, ಅದು ಹಾಕಿ ಸ್ವಲ್ಪ ರುಬ್ಕೊಬರೋಣ ಬನ್ನಿ. ನೋಡಿ ಇವಾಗ ಕೂಗ್ತು. ಇದು ಸೂಪ್. ಎತ್ಕೊಂಡು ಸಾಂಬಾರಿಗೆ ಅದು ಎಷ್ಟು ಬೇಕಷ್ಟು ಎತ್ಕೊಳ್ಳಿ. ಮಕ್ಳುಗಳಿಗೆ ಸೇರ್ವ ಕೊಡಿ, ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಹಾಕಿ ನಮ್ಗೆ ಎಷ್ಟು ಬೇಕಷ್ಟು, ಅದ್ರ ತಕ್ಕಷ್ಟು. ಆಗ ರುಚಿ ಲೈಟಾಗಿ ಹಾಕಿದಲ್ವಾ, ಈಗ ನಮ್ಮ ಸಾಂಬಾರಿಗೆ ಎಷ್ಟು ಎತ್ಕೊತೀವಿ ಅಷ್ಟು ಅದ್ರ ತಕ್ಕಷ್ಟು ರುಚಿ ಹಾಕಿ ಮಾಡಿ ನೋಡಿ. ಈ ಥರ ಯಾವ ಥರ ಇರುತ್ತೆ ಅಂದರೆ ಸೂಪರಾಗಿರುತ್ತೆ. ನಾನು ಅವಾಗ ಸ್ವಲ್ಪ ಹಾಕಿದ್ನಲ್ಲ, ಅದಕ್ಕೆ ಈಗ ಸ್ವಲ್ಪ ಹಾಕಿರೋದು. ಇದು ಮೆದುಳು. ಅದೆಲ್ಲ ಆದಮೇಲೆ ಇದು ಡ್ರೈ ಮಾಡಿಬಿಡಿ, ಇದು ಕಲಸೋಗುತ್ತೆ. ಸೈಡಲ್ಲಿ ಬಿಡಿ, ಕುಕ್ಕರ್ ಮುಚ್ಚಳ ಹಾಕ್ಬೇಕಾರೆ. ಈಗ ಸಾಂಬಾರು ಬನ್ನಿ. ಹದವಾಗಿ ಮಾಡಿರೋ ತಲೆಕಾಲು ಸಾಂಬಾರು ಟೇಸ್ಟ್ ಮಾಡೋಣ. ಮುದ್ದೆ ಮಾಡಿದ್ದೀನಿ ನೋಡಿ. ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನ್ಬೇಕು, ಆ ಥರ ಇದೆ. ಒಂದ್ಸಲಿ ಮಾಡಿ ನೋಡಿ, ಟ್ರೈ ಮಾಡಿ. ಹೇಗಿದ್ರು ಹೇಳಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಓಕೆ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಹೀಗೆ ಮಾಡಿ ತಿನ್ನಿ ನೋಡಿ. ನಮ್ಮ ತಾಯಿ ಕೊಡ್ತಾ ಇದ್ದೀನಿ.